ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವೈಟಿಐ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಬಯಾಸ್ ಡಯೋಡ್ ಕ್ಲಿಪ್ಪರ್ಸ್ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಅಂಡ್ ಈ ಒಂದು ಟಾಪಿಕ್ ಬಂದು ವೇವ್ ಶೇಪಿಂಗ್ ಸರ್ಕ್ಯೂಟ್ಸ್ ಚಾಪ್ಟರ್ ಅಲ್ಲಿ ಟ್ರೇಡ್ ಥಿಯರಿ ಸಬ್ಜೆಕ್ಟ್ ಅಲ್ಲಿ ಹಾಗೂ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಫಸ್ಟ್ ಇಯರ್ ಅವರಿಗೆ ಇರುತ್ತೆ. ಸೊ ಇಫ್ ಯು ಮೂವ್ ಆನ್ ಟು ದ ಟಾಪಿಕ್, ಫಸ್ಟ್ ಟಾಪಿಕ್ ಇಸ್ ಬಯಾಸ್ಡ್ ಪಾಸಿಟಿವ್ ಪ್ಯಾರಲಲ್ ಡಯೋಡ್ ಕ್ಲಿಪ್ಪರ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಆಫ್ ಆಲ್, ವಾಟ್ ಈಸ್ ಪಾಸಿಟಿವ್ ಬಯಾಸ್ಡ್ ಪ್ಯಾರಲಲ್ ಕ್ಲಿಪ್ಪರ್ ಅನ್ನೋದು ನೋಡೋದಾದ್ರೆ, ಸೊ ನಮಗೆ ಹೇಗೆ ನಾವು ಹಿಂದಿನ ಕ್ಲಾಸಲ್ಲೆಲ್ಲ ತಿಳಿದಿದ್ವಿ ಪಾಸಿಟಿವ್ ಡಯೋಡ್ ಕ್ಲಿಪ್ಪರ್ಸ್ ಅಂತ ಹೇಳಿ ಹಾಗೂ ನೆಗೆಟಿವ್ ಡಯೋಡ್ ಕ್ಲಿಪ್ಪರ್ಸ್ ಅಂತ ಹೇಳಿ. ಐದರ್ ಸಿರೀಸ್ ಆರ್ ಪ್ಯಾರಲಲ್ ಅನ್ನೋದೇನು, ಈ ಡಯೋಡ್ ಯಾವ ರೀತಿ ಇನ್ಪುಟ್ಗೆ ಹಾಗೂ ಔಟ್ಪುಟ್ಗೆ ಯಾವ ರೀತಿ ಕನೆಕ್ಟ್ ಮಾಡಿದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಅದು ಸಿರೀಸ್ ಅಥವಾ ಪ್ಯಾರಲಲ್ ಅಂತ ಹೇಳ್ತೀವಿ. ಸೊ ಇದು ಬಂದು ನಮಗೆ ಬಯಾಸ್ಡ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಇಲ್ಲಿ ನಾವೇನ್ ಮಾಡ್ತೀವಿ, ಡಯೋಡ್ ಹತ್ರ ಕ್ಯಾಥೋಡ್ ಹತ್ರ ನಾವು ಬಯಾಸ್ ಸಪ್ಲೈ ಮಾಡ್ತೀವಿ. ಸೊ ಇಟ್ ಈಸ್ ಪಾಸಿಟಿವ್ ಸಪ್ಲೈ ಮಾಡ್ತಾ ಇದೀವಿ, ಅದಕ್ಕೆ ಪಾಸಿಟಿವ್ ಬಯಾಸ್ಡ್ ಪ್ಯಾರಲಲ್ ಕ್ಲಿಪ್ಪರ್ ಅಂತ ಹೇಳ್ತೀವಿ. ಈ ಒಂದು ಡಯೋಡ್ ಅನ್ನ ಇನ್ಪುಟ್ಗೆ ಔಟ್ಪುಟ್ಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದೀವಿ, ಅದಕ್ಕೆ ಪ್ಯಾರಲಲ್ ಕ್ಲಿಪ್ಪರ್. ಅಂಡ್ ಇದಕ್ಕೆ ಕ್ಯಾಥೋಡ್ ಹತ್ರ ನಾವು ಬಯಾಸ್ ಸಪ್ಲೈ ಮಾಡ್ತಾ ಇದೀವಿ. ಸೊ ಅದು ಪಾಸಿಟಿವ್ ಆಗಿ ಸಪ್ಲೈ ಮಾಡ್ತಾ ಇದೀವಿ, ಅದಕ್ಕಾಗಿ ಇದನ್ನ ಪಾಸಿಟಿವ್ ಬಯಾಸ್ ಪ್ಯಾರಲಲ್ ಕ್ಲಿಪ್ಪರ್ ಅಂತ ಕರಿತೀವಿ. ಓಕೆ, ಸೊ ಇನ್ನು ಇದೇನ್ ಮಾಡತ್ತೆ? So when a small portion of the positive half cycles is to be removed, it is called as a biased positive clipper. So ಯಾವ ಸರ್ಕ್ಯೂಟ್ ಅನ್ನಾದ್ರೆ ನಾವು ಪಾಸಿಟಿವ್ ಹಾಫ್ ಸೈಕಲ್ ಅಲ್ಲಿ ಪೀಕ್ ಪೋರ್ಷನ್ ಅನ್ನ ಕ್ಲಿಪ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವೋ ಅಥವಾ ಕನ್ಸ್ಟ್ರಕ್ಟ್ ಮಾಡ್ತೀವೋ, ಆ ಒಂದು ಸರ್ಕ್ಯೂಟ್ ಅನ್ನ ನಾವು ಪಾಸಿಟಿವ್ ಬಯಾಸ್ಡ್ ಕ್ಲಿಪ್ಪರ್ ಅಂತ ಕರಿತೀವಿ. So thus a biased positive clipper removes input voltage when the input signal voltage becomes greater than the battery voltage. So ಏನ್ ಹೇಳ್ತಾ ಇದ್ದಾರೆ, ಈ ಒಂದು ಪಾಸಿಟಿವ್ ಬಯಾಸ್ಡ್ ಕ್ಲಿಪ್ಪರ್ ಯಾವಾಗ ನಮ್ಗೆ ಔಟ್ಪುಟ್ ಅಲ್ಲಿ ಕ್ಲಿಪ್ ಮಾಡತ್ತೆ ಅಂತಂದ್ರೆ, ಇನ್ಪುಟ್ ವೋಲ್ಟೇಜ್ ಯಾವಾಗಾದ್ರೆ ಈ ಒಂದು ಬ್ಯಾಟ್ರಿ ವೋಲ್ಟೇಜ್ ಗಿನ್ನ ಜಾಸ್ತಿ ಆದ ತಕ್ಷಣ ಅವಾಗಿಂದ ನಮ್ಗೆ ಏನಾಗತ್ತೆ, ಇಲ್ಲಿ ಕ್ಲಿಪ್ ಆಗತ್ತೆ. ಆ ವೋಲ್ಟೇಜ್ ಗಿನ್ನ ಜಾಸ್ತಿ ಇರೋ ವೋಲ್ಟೇಜ್ ಕಂಪ್ಲೀಟ್ ಆಗಿ ಕ್ಲಿಪ್ ಆಗ್ಬಿಡತ್ತೆ. ಸೊ ಈ ಒಂದು ಸರ್ಕ್ಯೂಟ್ ಬಂದು ನಮ್ಗೆ ಏನ್ ಮಾಡತ್ತೆ, ಪಾಸಿಟಿವ್ ಪಲ್ಸಸ್, ಇನ್ಪುಟ್ ಸಿಗ್ನಲ್ ನ ಪಾಸಿಟಿವ್ ಪಲ್ಸಸ್ ಅನ್ನ ನಮ್ಗೆ ಕ್ಲಿಪ್ ಮಾಡತ್ತೆ. ಸೊ ಇದ್ರ ವರ್ಕಿಂಗ್ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. So in this circuit, the diode will not conduct until the input voltage has reached a value equal to diode voltage plus bias voltage, where diode voltage is 0.7 volts. So in ಹೇಳ್ತಿರೋ ಈ ಒಂದು ಸರ್ಕ್ಯೂಟ್ ಅಲ್ಲಿ ನಮ್ಗೆ ಡಯೋಡ್ ಅನ್ನೋದು ಯಾವಾಗ ತನಕ ನಮ್ಗೆ ಕಂಡಕ್ಟ್ ಮಾಡೋದಿಲ್ಲ ಅಂತಂದ್ರೆ, ಡಯೋಡ್ ವೋಲ್ಟೇಜು ಪ್ಲಸ್ ಬಯಾಸ್ ವೋಲ್ಟೇಜ್ ಅಂದ್ರೆ ಡಯೋಡ್ ಹತ್ರ ನಾವು ಏನು ಅಡಿಷನಲ್ ಬಯಾಸ್ ವೋಲ್ಟೇಜ್ ಅನ್ನ ಸಪ್ಲೈ ಮಾಡ್ತಾ ಇದೀವಿ, ಅದು ಪ್ಲಸ್ ಡಯೋಡ್ ವೋಲ್ಟೇಜ್ ಎರಡು ಆಡ್ ಮಾಡಿದವಾಗ ನಮ್ಗೆ ನಾವು ಸಪ್ಲೈ ಮಾಡಿರುವಂತಹ ಇನ್ಪುಟ್ ವೋಲ್ಟೇಜ್ಗಿಂತ ಆ ಲೆವೆಲ್ಗೆ ರೀಚ್ ಆಗ್ಬೇಕು. ಇನ್ಪುಟ್ ವೋಲ್ಟೇಜ್ ನಾವೇನ್ ಸಪ್ಲೈ ಮಾಡ್ತಾ ಇದೀವಿ, ಇಲ್ಲಿ ಸರ್ಕ್ಯೂಟ್ ನೋಡೋಣ. ಇಲ್ಲಿ ಇನ್ಪುಟ್ ವೋಲ್ಟೇಜ್ ಏನ ಅಪ್ಲೈ ಮಾಡ್ತಾ ಇದೀವಿ, ಆ ಇನ್ಪುಟ್ ವೋಲ್ಟೇಜ್ ಲೆವೆಲ್ಗೆ ಇವೆರಡು ಡಯೋಡ್ ವೋಲ್ಟೇಜ್ ಹಾಗೂ ಬಯಾಸ್ ವೋಲ್ಟೇಜ್ ಎರಡು ಆಡ್ ಮಾಡಿದವಾಗ ಈ ಇನ್ಪುಟ್ ವೋಲ್ಟೇಜ್ ಎಷ್ಟಿದೆ ಅಷ್ಟು ಲೆವೆಲ್ಗೆ ಬರ್ಬೇಕು. ಅವಾಗ ತನಕನೂ ಡಯೋಡ್ ಕಂಡಕ್ಟ್ ಮಾಡಲ್ಲ. ಓಕೆ, ಸೊ ಅದು ಆದ ನಂತರ ಒಂದು ಲೆವೆಲ್ಗೆ ಬಂದ ತಕ್ಷಣ ಏನ್ ಆಗುತ್ತೆ, ಡಯೋಡ್ ಕಂಡಕ್ಟ್ ಮಾಡೋದು ಸ್ಟಾರ್ಟ್ ಮಾಡತ್ತೆ. ಅಂಡ್ ದ ರೆಸ್ಟ್ ಆಫ್ ದ ವರ್ಕಿಂಗ್ ಸೇಮ್ ಇರುತ್ತೆ. ನಾವು ಹಿಂದಿನ ಕ್ಲಾಸಲ್ಲಿ ಏನ್ ನೋಡಿದ್ವಿ, ಪಾಸಿಟಿವ್ ಪ್ಯಾರಲಲ್ ಕ್ಲಿಪ್ಪರ್ಸ್ ನ ಅದೇ ರೀತಿ ಸೇಮ್ ವರ್ಕಿಂಗ್ ಇರುತ್ತೆ. ಸೊ ಆದ್ರೆ ಕಂಡಕ್ಷನ್ ಸ್ಟೇಟಿಗೆ ಯಾವಾಗ ತನಕ ಹೋಗಲ್ಲ ಅಂತಂದ್ರೆ, ಇವೆರಡು ಕೂಡಿಸಿದವಾಗ ನಾವು ಬಯಾಸ್ ವೋಲ್ಟೇಜ್ ಪ್ಲಸ್ ಡಯೋಡ್ ವೋಲ್ಟೇಜ್ ಅನ್ನ ಆಡ್ ಮಾಡಿದವಾಗ ಇನ್ಪುಟ್ ವೋಲ್ಟೇಜ್ಗೆ ಸಮವಾಗಿರ್ಬೇಕು. ಶುಡ್ ಬಿ ಈಕ್ವಲ್ ಟು ದ ಇನ್ಪುಟ್ ವೋಲ್ಟೇಜ್. ಎರಡು ವೋಲ್ಟೇಜ್ಗಳು ಸೇರಿಸಿ ಇನ್ಪುಟ್ ವೋಲ್ಟೇಜ್ಗೆ ಸಮವಾಗಿ ಬರೋ ತನಕನೂ ನಮ್ಗೆ ಡಯೋಡ್ ಕಂಡಕ್ಷನ್ ಸ್ಟೇಟ್ಗೆ ಹೋಗಲ್ಲ, ಅಥವಾ ಆ ಸರ್ಕ್ಯೂಟ್ ಕಂಡಕ್ಷನ್ ಸ್ಟೇಟ್ಗೆ ಹೋಗಲ್ಲ.
ಸೊ ಯಾವಾಗ ತನಕ ಡಯೋಡ್ ಕಂಡಕ್ಷನ್ ಸ್ಟೇಟಿಗೆ ಹೋಗಲ್ವೋ ಆವಾಗ ತನಕ ನಮ್ಗೆ ಪಾಸಿಟಿವ್ ಪಲ್ಸ್ ಅಲ್ಲಿ ಇನ್ಪುಟ್ ಅನ್ನೋದು ಔಟ್ಪುಟ್ ಅಲ್ಲಿ ಇರುತ್ತೆ. ಯಾವಾಗಾದ್ರೆ ಡಯೋಡ್ ಕಂಡಕ್ಷನ್ ಸ್ಟೇಟಿಗೆ ಹೋಗುತ್ತೋ ಆವಾಗ ನಮ್ಗೆ ಅಲ್ಲಿಂದ ಕ್ಲಿಪ್ ಆಗ್ಬಿಡತ್ತೆ. ಸೊ ಸಿ ಹಿಯರ್ ವಿ ಬಯಾಸ್ ಅಂದ್ರೆ ಬಯಾಸ್ ವೋಲ್ಟೇಜ್ ಪ್ಲಸ್ ವಿ ಏನ್ ಹೇಳ್ಬೋದು ವಿ ಡಿ ಅಂತ ಹೇಳ್ಬೋದು ಅಥವಾ ಇ ಬೇಸ್ ಡಿ ಅಂತ ಹೇಳ್ಬೋದು ಡಯೋಡ್ ವೋಲ್ಟೇಜ್ ಅನ್ನ. ಸೊ ಡಯೋಡ್ ವೋಲ್ಟೇಜ್ ನಾರ್ಮಲ್ ಆಗಿ ಬಂದು ನಮಗೆ ಗೊತ್ತಿದ್ದ ಹಾಗೆ ಸಿಲಿಕಾನ್ ಇಂದ ಮಾಡಿರುವಂತಹ ಇದನ್ನ 0.7 ವೋಲ್ಟ್ಸ್ ಇರುತ್ತೆ. ಸೊ ಬಯಾಸ್ ವೋಲ್ಟೇಜ್ ಪ್ಲಸ್ 0.7 ವೋಲ್ಟ್ಸ್ ಶುಡ್ ಬಿ ಈಕ್ವಲ್ ಟು ಅಪ್ಲೈಡ್ ಇನ್ಪುಟ್ ವೋಲ್ಟೇಜ್. ಅವಾಗ ತನಕನೂ ನಮ್ಗೆ ಈ ಡಯೋಡ್ ಅಥವಾ ಸರ್ಕ್ಯೂಟ್ ಅನ್ನೋದು ಕಂಡಕ್ಷನ್ ಸ್ಟೇಟ್ಗೆ ಹೋಗಲ್ಲ. ಯಾವಾಗ ತನಕ ಸರ್ಕ್ಯೂಟ್ ಕಂಡಕ್ಷನ್ ಸ್ಟೇಟ್ಗೆ ಹೋಗಲ್ಲ ಆವಾಗ ತನಕನೂ ನಮ್ಗೆ ಇನ್ಪುಟ್ ಅಲ್ಲಿ ಏನಿದೆ ಆಸ್ ಇಟ್ ಈಸ್ ಔಟ್ಪುಟ್ ಅಲ್ಲಿ ನಮ್ಗೆ ಬರುತ್ತೆ. ಸೊ ಒನ್ಸ್ ನಮ್ಗೆ ಡಯೋಡ್ ಕಂಡಕ್ಷನ್ ಸ್ಟೇಟಿಗೆ ಹೋಗಿದ್ಮೇಲೆ ಅಲ್ಲಿಂದ ನಮ್ಗೆ ಔಟ್ಪುಟ್ ಅನ್ನೋದು ಕ್ಲಿಪ್ ಆಗತ್ತೆ. ಸೊ ಲೆಟ್ ಅಸ್ ಸಿ ಹೌ ಇಟ್ ಈಸ್. In this way, the diode voltage plus bias voltage appears at the output and it remains at this level until the input voltage drops back to its normal level. So, ಈ ರೀತಿ ನಮ್ಗೆ ಏನಾಗುತ್ತೆ ಡಯೋಡ್ ವೋಲ್ಟೇಜ್ ಪ್ಲಸ್ ಬಯಾಸ್ ವೋಲ್ಟೇಜ್ ಎರಡು ಕೂಡ್ಕೊಂಡು ನಮ್ಗೆ ಔಟ್ಪುಟ್ ಅಲ್ಲಿ ಅಪಿಯರ್ ಆಗ್ತವೆ. ಅಂಡ್ ಯಾವಾಗ ತನಕ ಅಪಿಯರ್ ಆಗತ್ತೆ ಅಥವಾ ಯಾವಾಗ ತನಕ ಆ ಲೆವೆಲ್ ಅಲ್ಲಿ ಆ ಒಂದು ಸರ್ಕ್ಯೂಟ್ ಇರುತ್ತೆ ಅಂತಂದ್ರೆ ಯಾವಾಗ ಇನ್ಪುಟ್ ಇನ್ ಪಾಸಿಟಿವ್ ಹಾಫ್ ಸೈಕಲ್ ಪೀಕ್ ಹೋಗ್ಬಿಟ್ಟು ಮತ್ತೆ 0 ಲೆವೆಲ್ಗೆ ರೀಚ್ ಆಗೋ ತನಕನೂ ಈ ಒಂದು ಸ್ಟೇಟ್ ಅಲ್ಲಿ ಆಫ್ಟರ್ 0.7 ವೋಲ್ಟ್ಸ್ ಅಥವಾ ಇನ್ಪುಟ್ ವೋಲ್ಟೇಜ್ ಬಯಾಸ್ ವೋಲ್ಟೇಜ್ ಪ್ಲಸ್ ಡಯೋಡ್ ವೋಲ್ಟೇಜ್ ಎರಡು ಕೂಡಿ ಇನ್ಪುಟ್ ವೋಲ್ಟೇಜ್ ಲೆವೆಲ್ಗೆ ಬಂದ ತಕ್ಷಣ ಕಂಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಕಂಡಕ್ಷನ್ ಸ್ಟಾರ್ಟ್ ಆಗಿ ಆ ಒಂದು ಲೆವೆಲ್ ಅಲ್ಲಿ ಯಾವಾಗ ತನಕ ಇರುತ್ತೆ ಅಂತಂದ್ರೆ ಇನ್ಪುಟ್ ಇಲ್ಲಿ ನೋಡ್ರಿ, ಇಲ್ಲಿ ಇನ್ಪುಟ್ ಇಲ್ಲಿಂದ ಕಂಡಕ್ಷನ್ ಸ್ಟಾರ್ಟ್ ಆಗಿದೆ, ಈ ಪಾಯಿಂಟ್ ಇಂದ ಕಂಡಕ್ಷನ್ ಸ್ಟಾರ್ಟ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಸೊ ಆ ಕಂಡಕ್ಷನ್ ಲೆವೆಲ್ ಅಲ್ಲಿ ಯಾವಾಗ ತನಕ ಇರುತ್ತೆ ಈ ಸರ್ಕ್ಯೂಟ್ ಅನ್ನೋದು ಹೇಗೆ ಅಂತಂದ್ರೆ ಇಲ್ಲಿಂದ ಪೀಕ್ ಲೆವೆಲ್ಗೆ ಹೋಗಿ ಮತ್ತೆ ತಿರುಗಿ ಆ ಲೆವೆಲ್ಗೆ ಬರಬೇಕು. ಸೊ ಎಲ್ಲಿಂದ ಕಂಡಕ್ಷನ್ ಸ್ಟಾರ್ಟ್ ಆಗಿದೆ ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆಗುವಾಗ ಆ ಲೆವೆಲ್ಗೆ ಬರೋ ತನಕನೂ ಈ ಒಂದು ಸರ್ಕ್ಯೂಟ್ ಏನಿದೆ ನಮ್ಗೆ ಕಂಡಕ್ಷನ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ಒನ್ಸ್ ಇಟ್ ರೀಚಸ್ ಈ ಲೆವೆಲ್ ರೀಚ್ ಆಗಿದ್ಮೇಲೆ ಮತ್ತೆ ಡಯೋಡ್ ಏನಾಗುತ್ತೆ ನಾರ್ಮಲ್ ಕಂಡೀಷನ್ ಬರುತ್ತೆ, ವರ್ಕಿಂಗ್ ಸ್ಟೇಟ್ ಇರಲ್ಲ ಅದರದ್ದು. ಸೊ ದಟ್ಸ್ ವೈ ಏನಾಗುತ್ತೆ ಏನ್ ಇನ್ಪುಟ್ ಅಲ್ಲಿ ಅಪ್ಲೈ ಮಾಡಿದೀವಿ ಆಸ್ ಇಟ್ ಈಸ್ ನಮ್ಗೆ ಔಟ್ಪುಟ್ ಅಲ್ಲಿ ಅಪ್ಲೈ ಆಗತ್ತೆ, ಔಟ್ಪುಟ್ ಅಲ್ಲಿ ಬರುತ್ತೆ. ಅಂಡ್ ಫಾರ್ ದ ನೆಗೆಟಿವ್ at this point the diode becomes non-conductive again and the output signal follows the input signal. So ಯಾವಾಗ ತನಕ ನಮ್ಗೆ ಅದು ಕಂಡಕ್ಷನ್ ಸ್ಟೇಟ್ ಅಲ್ಲಿ ಇರುತ್ತೋ ಆವಾಗ ತನಕ ನಮ್ಗೆ ಆ ಒಂದು ಬಯಾಸ್ ವೋಲ್ಟೇಜ್ ಡಯೋಡ್ ವೋಲ್ಟೇಜ್ ಇಂದು ನಮ್ಗೆ ಔಟ್ಪುಟ್ ಬರ್ತಾ ಇರತ್ತೆ. ಯಾವಾಗ ಡಯೋಡ್ ಕಂಡಕ್ಷನ್ ಸ್ಟೇಟಿಗೆ ಇರಲ್ಲ ಅಂದವಾಗ ನಮ್ಗೆ ಇನ್ಪುಟ್ ಸಿಗ್ನಲ್ ಅನ್ನ ಔಟ್ಪುಟ್ ಸಿಗ್ನಲ್ ಫಾಲೋ ಮಾಡುತ್ತೆ, ಅಂದ್ರೆ ಇನ್ಪುಟ್ ಅಲ್ಲಿ ಇರುವಂತದ್ದು ಔಟ್ಪುಟ್ ಬರುತ್ತೆ. So during the negative half cycle, the diode remains and the output signal follows the input signal. So ಏನ್ ಹೇಳ್ತಾ ಇದ್ದಾರೆ, ಡಯೋಡ್ ನೆಗೆಟಿವ್ ಹಾಫ್ ಸೈಕಲ್, ಇನ್ಪುಟ್ಟಿನ ನೆಗೆಟಿವ್ ಹಾಫ್ ಸೈಕಲ್ಗೆ ಡಯೋಡ್ ಅನ್ನೋದು ನಮ್ಗೆ ರಿವರ್ಸ್ ಬಯಾಸ್ ಕಂಡೀಷನ್ ಅಲ್ಲಿ ಇರುತ್ತೆ. ಅದರಿಂದ ಆಸ್ ಇಟ್ ಈಸ್ ಇನ್ಪುಟ್ ಏನ್ ಸಿಗ್ನಲ್ ಇದೆ ಔಟ್ಪುಟ್ ಅಲ್ಲಿ ಫಾಲೋ ಆಗ್ಬಿಡುತ್ತೆ. ಅಂದ್ರೆ ಕಂಪ್ಲೀಟ್ ನೆಗೆಟಿವ್ ಹಾಫ್ ಸೈಕಲ್ ನಮ್ಗೆ ಇನ್ಪುಟ್ ಇಂದು ಔಟ್ಪುಟ್ ಅಲ್ಲಿ ಬರುತ್ತೆ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂತಾ ಇದ್ದೀನಿ. ಇನ್ ಶಾರ್ಟ್ ಮತ್ತೆ ಲಾಸ್ಟ್ ಅಲ್ಲಿ ಒಂದ್ಸತಿ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ನೆಗೆಟಿವ್ ಬಯಾಸ್ ಡಯೋಡ್ ಕ್ಲಿಪ್ಪರ್. ಸೊ ಇದು ಸೇಮ್ ವರ್ಕಿಂಗ್ ಇರುತ್ತೆ, ನಥಿಂಗ್ ಇಸ್ ಚೇಂಜ್. ಆದ್ರೆ ಇಲ್ಲಿ ಡಯೋಡ್ ಏನ್ ಕನೆಕ್ಟ್ ಮಾಡಿರ್ತೀವಲ್ಲ ಆ ಡಯೋಡ್ ಡೈರೆಕ್ಷನ್ ಹಾಗೂ ಬಯಾಸ್ ವೋಲ್ಟೇಜ್ ನ ಡೈರೆಕ್ಷನ್, ಇಲ್ಲಿ ಪಾಸಿಟಿವ್ಲಿ ನಾವು ಬಯಾಸ್ ಮಾಡ್ತಿದ್ವಿ, ಕ್ಯಾಥೋಡ್ ಅನ್ನ ಪಾಸಿಟಿವ್ಲಿ ಬಯಾಸ್ ಮಾಡ್ತಿದ್ವಿ. ಆದ್ರೆ ಇದರಲ್ಲಿ ನಮ್ಗೆ ಆನೋಡ್ ಅನ್ನ ನೆಗೆಟಿವ್ ಆಗಿ ಬಯಾಸ್ ಮಾಡ್ತೀವಿ. ಈ ರೀತಿ ಮಾಡಿದವಾಗ ಆ ಒಂದು ಪಾಸಿಟಿವ್ ಬಯಾಸ್ಡ್ ಡಯೋಡ್ ಕ್ಲಿಪ್ಪರ್ ಅಲ್ಲಿ ಪಾಸಿಟಿವ್ ಹಾಫ್ ಸೈಕಲ್ಗೆ ಏನ್ ವರ್ಕಿಂಗ್ ಇರ್ತಿತ್ತಲ್ಲ ಅದು ನೆಗೆಟಿವ್ ಹಾಫ್ ಸೈಕಲ್ಗೆ ಇಲ್ಲಿ ವರ್ಕಿಂಗ್ ಆಗತ್ತೆ.
ಸೊ ನೋಡೋಣ ಹೇಗೆ ಇದು ವರ್ಕ್ ಆಗುತ್ತೆ ಅಂತ ಹೇಳಿ. ವೆನ್ ಅ ಸ್ಮಾಲ್ ಪೋರ್ಷನ್ ಆಫ್ ದ ನೆಗೆಟಿವ್ ಹಾಫ್ ಸೈಕಲ್ ಈಸ್ ಟು ಬಿ ರಿಮೂವ್ಡ್, ದ ಸರ್ಕ್ಯೂಟ್ ಈಸ್ ಕಾಲ್ಡ್ ಆಸ್ ಅ ಬಯಾಸ್ ನೆಗೆಟಿವ್ ಕ್ಲಿಪ್ಪರ್. ಯಾವ ಸರ್ಕ್ಯೂಟ್ ಆದ್ರೆ ನಾವು ನೆಗೆಟಿವ್ ಹಾಫ್ ಸೈಕಲ್ ಅಲ್ಲಿ ಪೋರ್ಷನ್, ಸ್ಮಾಲ್ ಪೋರ್ಷನ್ ಅನ್ನ ಕ್ಲಿಪ್ ಮಾಡೋದಕ್ಕೆ ಕನ್ಸ್ಟ್ರಕ್ಟ್ ಮಾಡಿರ್ತೀವಿ, ಆ ಒಂದು ಸರ್ಕ್ಯೂಟ್ ಅನ್ನ ನಾವು ಬಯಾಸ್ಡ್ ನೆಗೆಟಿವ್ ಕ್ಲಿಪ್ಪರ್ ಅಂತ ಕರಿತೀವಿ. Thus, a biased negative clipper removes input voltage when the input signal voltage becomes greater than the battery voltage. So, ಇದರಲ್ಲಿ ಏನಾಗುತ್ತೆ ನಮಗೆ, ಯಾವಾಗ ಇನ್ಪುಟ್ ಸಿಗ್ನಲ್ ವೋಲ್ಟೇಜ್ ಗಿಂತ input signal voltage becomes greater than the input signal voltage ಯಾವಾಗಾದ್ರೆ ಬ್ಯಾಟ್ರಿ ವೋಲ್ಟೇಜ್ ಗಿಂತ ಇನ್ಕ್ರೀಸ್ ಆಗತ್ತೆ, ಆವಾಗ ಈ ಒಂದು ನೆಗೆಟಿವ್ ಬಯಾಸ್ಡ್ ಕ್ಲಿಪ್ಪರ್ ನಮ್ಗೆ ಔಟ್ಪುಟ್ ಅಲ್ಲಿ ಕ್ಲಿಪ್ ಮಾಡುತ್ತೆ. ಆದ್ರೆ ಅಲ್ಲಿ ಏನಾಗ್ತಿತ್ತು, ನಮ್ಗೆ ಉಲ್ಟಾ ಆಗ್ತಿತ್ತು. ಯಾವಾಗ ನಮ್ಗೆ ಬಯಾಸ್ ವೋಲ್ಟೇಜ್ ಇನ್ಪುಟ್ ಸಿಗ್ನಲ್ ಗಿಂತ ಗ್ರೇಟರ್ ಆಗ್ತಿತ್ತು, ಅವಾಗ ನಮ್ಗೆ ಕ್ಲಿಪ್ ಆಗ್ತಿತ್ತು ಪಾಸಿಟಿವ್ ಅಲ್ಲಿ. ಸೊ ನೆಗೆಟಿವ್ ಅಲ್ಲಿ ಅದಿದ್ರೆ ಅಪೋಸಿಟ್ ಸೈಡ್. ಸೊ ದಿಸ್ ಸರ್ಕ್ಯೂಟ್ ಲಿಮಿಟ್ಸ್ ದ ನೆಗೆಟಿವ್ ಪಲ್ಸಸ್ ಆಫ್ ಅ ಇನ್ಪುಟ್ ಸಿಗ್ನಲ್. ಈ ಒಂದು ಸರ್ಕ್ಯೂಟ್ ಏನ್ ಮಾಡುತ್ತೆ, ನಮ್ಗೆ ನೆಗೆಟಿವ್ ಪಲ್ಸಸ್ ಅಲ್ಲಿ ಕ್ಲಿಪ್ ಮಾಡುತ್ತೆ. ಸೊ ವರ್ಕಿಂಗ್ ಹೇಗಿರುತ್ತೆ ಅನ್ನೋದು ನೋಡೋಣ. In this circuit, during the positive half cycles of the input signal, the diode D is reverse biased and it offers a very high resistance. So ಏನ್ ಹೇಳ್ತಾ ಇದ್ದಾರೆ, ಪಾಸಿಟಿವ್ ಹಾಫ್ ಸೈಕಲ್ ಅಲ್ಲಿ ನಮ್ಗೆ ಇನ್ಪುಟ್ ಅಲ್ಲಿ ಪಾಸಿಟಿವ್ ಹಾಫ್ ಸೈಕಲ್ ಇದ್ದವಾಗ ನಮ್ಗೆ ಏನಾಗುತ್ತೆ, ಫಾರ್ ಈಚ್ ಪಾಸಿಟಿವ್ ಹಾಫ್ ಸೈಕಲ್, ಪ್ರತಿ ಒಂದು ಪಾಸಿಟಿವ್ ಹಾಫ್ ಸೈಕಲ್ಸ್ಗೆ ಏನಾಗುತ್ತೆ, ಡಯೋಡ್ ಅನ್ನೋದು ರಿವರ್ಸ್ ಬಯಾಸ್ ಸ್ಟೇಟ್ ಅಲ್ಲಿ ಇರುತ್ತೆ. ಹಾಗಾಗಿ ಅದು ಯಾವುದೇ ತರದ ಕಂಡಕ್ಷನ್ ಮಾಡಲ್ಲ. ಅವಾಗ ರೆಸಿಸ್ಟೆನ್ಸ್ ತುಂಬಾ ಜಾಸ್ತಿ ಆಫರ್ ಮಾಡತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಇನ್ಪುಟ್ ಏನಿದೆ ಆಸ್ ಇಟ್ ಈಸ್ ಔಟ್ಪುಟ್ ಅಲ್ಲಿ ಬಂದ್ಬಿಡುತ್ತೆ. Thus the entire input voltage is available in the output. Entire input signal ಅಲ್ಲಿ ವೋಲ್ಟೇಜ್ ಏನಿದೆ ಅದು ಔಟ್ಪುಟ್ ಅಲ್ಲಿ ನಮ್ಗೆ ಆಸ್ ಇಟ್ ಈಸ್ ಬರುತ್ತೆ. Whereas during the negative half cycle, the diode conducts and the output voltage is equal to the diode voltage plus bias voltage, where diode voltage is 0.7 volts. So negative half cycle ಅಲ್ಲಿ ನಮ್ಗೆ ಡಯೋಡ್ ಕಂಡಕ್ಷನ್ ಸ್ಟೇಟಿಗೆ ಹೋಗುತ್ತೆ. ಯಾವಾಗ ಕಂಡಕ್ಷನ್ ಸ್ಟೇಟಿಗೆ ಹೋಗುತ್ತೆ, ಡಯೋಡ್ ವೋಲ್ಟೇಜ್ ಪ್ಲಸ್ ಬಯಾಸ್ ವೋಲ್ಟೇಜ್ ಎರಡು ಕೂಡಿಸಿದ್ದವಾಗ ನಮ್ಗೆ ಇನ್ಪುಟ್ ವೋಲ್ಟೇಜ್ಗೆ ಈಕ್ವಲ್ ಆಗಬೇಕು. ಆ ಸ್ಟೇಜ್ಗೆ ಎರಡು ಕೂಡಿದ್ದವಾಗ, ಎರಡು ಒಂದೇ ವೋಲ್ಟೇಜಿಗೆ ಬಂದಿದ್ದವಾಗ ನಮ್ಗೆ ಡಯೋಡ್ ಅನ್ನೋದು ಕಂಡಕ್ಷನ್ ಸ್ಟೇಟಿಗೆ ಹೋಗುತ್ತೆ. ಸೊ ಕಂಡಕ್ಷನ್ ಸ್ಟೇಟಿಗೆ ಹೋಗಿ ಅಲ್ಲಿಂದ ಮತ್ತೆ ತಿರುಗಿ ನೆಗೆಟಿವ್ ಪೀಕಿಗೆ ಹೋಗಿ ಇನ್ಕ್ರೀಸ್ ಹಾಕೊಂತ ಅದೇ ವ್ಯಾಲ್ಯೂ ಬರೋ ತನಕನೂ ಡಯೋಡ್ ಕಂಡಕ್ಷನ್ ಸ್ಟೇಟ್ ಅಲ್ಲಿ ಇರುತ್ತೆ. ಓಕೆ, ಸೊ ನೋಡಿ ಇಲ್ಲಿ ನೆಗೆಟಿವ್ ಅಲ್ಲಿ ಕ್ಲಿಪ್ ಮಾಡುತ್ತೆ. ಸೊ ಇಲ್ಲಿಂದ ಇಲ್ಲಿ 0.7 ವೋಲ್ಟೇಜ್ ಇಲ್ಲ ಅಂತ ತಿಳ್ಕೊಳ್ಳೋಣ. ಎರಡು ಸೇರಿದ್ದವಾಗ ಬಯಾಸ್ ವೋಲ್ಟೇಜ್ ಪ್ಲಸ್ ಒಂದು ಡಯೋಡ್ ವೋಲ್ಟೇಜ್ 0.7 ವೋಲ್ಟ್ಸ್ ಎರಡು ಕೂಡಿದ್ದವಾಗ ಈ ಪಾಯಿಂಟ್ ಅಲ್ಲಿ ನಮ್ಗೆ ಇನ್ಪುಟ್ ವೋಲ್ಟೇಜ್ಗೆ ಸಮವಾಗುತ್ತವೆ ಅಂತ ತಿಳ್ಕೊಳ್ಳೋಣ. ಓಕೆ, ಸಾರಿ, ಆಗಿದ್ದವಾಗ ಏನಾಗುತ್ತೆ, ಇಲ್ಲಿಗೆ ಕ್ಲಿಪ್ ಆಗ್ಬಿಡುತ್ತೆ. ನೋಡಿ ಇಲ್ಲಿ ಕ್ಲಿಪ್ ಆಗಿದೆ, ಹೌದಿಲ್ಲ? ಸೊ ಈ ಪಾಯಿಂಟ್ ಇಂದ ತಿರುಗಿ ಇಲ್ಲಿ ಪೀಕಿಗೆ ಹೋಗಿ ಮತ್ತೆ ತಿರುಗಿ ಆ ಪಾಯಿಂಟಿಗೆ ಬರೋ ತನಕನೂ ಡಯೋಡ್ ಕಂಡಕ್ಷನ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್ ಆ ಡಯೋಡ್ ಕಂಡಕ್ಷನ್ ಸ್ಟೇಟ್ ಅಲ್ಲಿ ಇರುತ್ತೆ. ಕಂಡಕ್ಷನ್ ಸ್ಟೇಟ್ ಅಲ್ಲಿ ಇದ್ದವಾಗ ಅಲ್ಲಿ ಏನು ನಮ್ಗೆ ಔಟ್ಪುಟ್ ವೋಲ್ಟೇಜ್ ತೋರಿಸೋದಿಲ್ಲ. ಸೊ ಈ ವೋಲ್ಟೇಜ್ ಇನ್ಪುಟ್ ವೋಲ್ಟೇಜ್ ಮತ್ತೆ ಆ ಲೆವೆಲ್ಗೆ ಸೇರಿದ್ದವಾಗ ನಮ್ಗೆ ಡಯೋಡ್ ಅನ್ನೋದು ಕಂಡಕ್ಷನ್ ಸ್ಟೇಟ್ ಆಫ್ ಆಗತ್ತೆ, ನಾನ್ ಕಂಡಕ್ಷನ್ ಸ್ಟೇಟ್ಗೆ ಹೋಗತ್ತೆ. ಸೊ ಆವಾಗ ಏನ್ ಮಾಡುತ್ತೆ, ಮತ್ತೆ ಇನ್ಪುಟ್ ಔಟ್ಪುಟ್ ಬಂದು ಇನ್ಪುಟ್ ಅನ್ನ ಫಾಲೋ ಮಾಡುತ್ತೆ. ಅಂದ್ರೆ ಏನ್ ಇನ್ಪುಟ್ ಉಳಿದಿದ್ದು ವೋಲ್ಟೇಜ್ ಇದೆ ಅದು ಆಸ್ ಇಟ್ ಈಸ್ ಔಟ್ಪುಟ್ ಅಲ್ಲಿ ಬರುತ್ತೆ. ಸೊ ಇದೇ ರೀತಿ ಸೇಮ್ ವರ್ಕಿಂಗ್ ಇರುತ್ತೆ. So the value of load resistance should be kept much lesser than the R in this circuit also. ಸೊ ಏನು ಲೋಡ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಿದೆ ಅಲ್ವಾ, ಅದು ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಒಂದು ನೋಡ್ರಿ, ಇಲ್ಲಿ ಒಂದು ರೆಸಿಸ್ಟರ್ R1 ಕನೆಕ್ಟ್ ಮಾಡಿದ್ದೀವಿ, ಇಲ್ಲಿ ಒಂದು ಲೋಡ್ ರೆಸಿಸ್ಟರ್ ಅನ್ನು ಕನೆಕ್ಟ್ ಮಾಡ್ತೀವಿ. ಸೊ ಈ ರೆಸಿಸ್ಟರ್ ಲೋಡ್ ರೆಸಿಸ್ಟರ್ ವ್ಯಾಲ್ಯೂ ಏನ್ ಮಾಡ್ಬೇಕು, ಇದಕ್ಕಿಂತ ಈ ರೆಸಿಸ್ಟರ್ ವ್ಯಾಲ್ಯೂಗಿಂತ ತುಂಬಾ ಕಡಿಮೆ ಇಟ್ಟಿರ್ಬೇಕು.
ಓಕೆ. ಸೊ ಈ ಒಂದು ಸರ್ಕ್ಯೂಟ್ ಅಲ್ಲಿ ನಾವು ಅದೇ ಮೆಥಡ್ ಅನ್ನ ಫಾಲೋ ಮಾಡಬೇಕು. ಸೊ ಎರಡು ವರ್ಕಿಂಗ್ ಸ್ಟೇಟ್ ಸೇಮ್ ಇರುತ್ತೆ, ವೇರಸ್ ದ ಡಯೋಡಿನ ಬಯಾಸಿಂಗ್ ಸ್ಟೇಟ್ ಹಾಗೂ ಡಯೋಡ್ ಕನೆಕ್ಟಿಂಗ್ ಲೆವೆಲ್ಸ್ ಏನಿರ್ತವೆ ಅದನ್ನ ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತಷ್ಟೇ. ಸೊ ನೆಕ್ಸ್ಟ್ ನೋಡೋದಾದ್ರೆ ಕಾಂಬಿನೇಷನಲ್ ಕ್ಲಿಪ್ಪರ್ ಅಂತ ಹೇಳ್ತೀವಿ. ಸೊ ಕಾಂಬಿನೇಷನಲ್ ಅಂದ್ರೆ ಏನು, ಇವಾಗ ಇಲ್ಲಿ ಪಾಸಿಟಿವ್ ಹಾಗೂ ನೆಗೆಟಿವ್ ಬಯಾಸ್ಡ್ ಕ್ಲಿಪ್ಪರ್ಸ್ ಏನಿದಾವೆ ಎರಡೂ ಕೂಡಿ ಒಂದೇ ಸರ್ಕ್ಯೂಟ್ ಅಲ್ಲಿ ಇದನ್ನ ತಯಾರು ಮಾಡ್ತಾರೆ. ಸೊ ಇದನ್ನ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಯಾವಾಗ ನಮ್ಗೆ ಪಾಸಿಟಿವ್ ಅಂಡ್ ನೆಗೆಟಿವ್ ನಮ್ಗೆ ನಾವು ಕೊಟ್ಟಿರುವಂತಹ ಇನ್ಪುಟ್ ಅಲ್ಲಿ ಪಾಸಿಟಿವ್ ಪಲ್ಸ್ ಅಲ್ಲಿ ಪೀಕ್ ವ್ಯಾಲ್ಯೂಸ್, ನೆಗೆಟಿವ್ ಪಲ್ಸ್ ಅಲ್ಲಿ ಸಮ್ ಎಕ್ಸ್ಟೆಂಟ್ ತನಕ ನಾವು ಎಲಿಮಿನೇಟ್ ಮಾಡ್ಬೇಕು ಅನ್ಕೊಂಡ್ರೆ ಅಥವಾ ಕ್ಲಿಪ್ ಮಾಡ್ಬೇಕು ಅನ್ಕೊಂಡವಾಗ ಈ ಒಂದು ಸರ್ಕ್ಯೂಟ್ ಅನ್ನ ಯೂಸ್ ಮಾಡ್ತೀವಿ. ಅಥವಾ ಯಾವುದೇ ಒಂದೇ ಐದರ್ ಪಾಸಿಟಿವ್ ಅಥವಾ ನೆಗೆಟಿವ್ ಬೇಕಂದವಾಗ ಆ ರೀತಿ ಸಪರೇಟ್ ಸರ್ಕ್ಯೂಟ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಮ್ಗೆ ಎರಡು ಬೇಕಂದವಾಗ ನೋಡಿ, ಇಲ್ಲಿ ಔಟ್ಪುಟ್ ಸಿಗ್ನಲ್, ಇದು ಇನ್ಪುಟ್ ಸಿಗ್ನಲ್, ಪಾಸಿಟಿವ್ ಹಾಫ್ ಸೈಕಲ್ಗೆ 1 ಡಯೋಡ್ ವರ್ಕ್ ಆಗುತ್ತೆ, ಡಯೋಡ್ 1, ಅಂಡ್ ನೆಗೆಟಿವ್ ಹಾಫ್ ಸೈಕಲ್ಗೆ ಡಯೋಡ್ 2 ವರ್ಕ್ ಆಗುತ್ತೆ. ಈ ರೀತಿ ಒಂದೊಂದು ಎಕ್ಸ್ಟೆಂಟ್ ಅಲ್ಲಿ ಒಂದಾದ್ಮೇಲೆ ಒಂದು ವರ್ಕಿಂಗ್ ಸ್ಟೇಟ್ ಅಲ್ಲಿ ಹೋಗಿ ನಮ್ಗೆ ಈ ರೀತಿ ಎರಡು ಪಾಸಿಟಿವ್ ಅಲ್ಲಿ ಹಾಗೂ ನೆಗೆಟಿವ್ ಅಲ್ಲಿ ಸಿಗ್ನಲ್ಸ್ ಅನ್ನ ಅಥವಾ ಸಮ್ ಎಕ್ಸ್ಟೆಂಟ್ ವೋಲ್ಟೇಜ್ ಅನ್ನ ನಮ್ಗೆ ಕ್ಲಿಪ್ ಮಾಡ್ತವೆ, ಎಲಿಮಿನೇಟ್ ಮಾಡ್ತವೆ ಅಂತ ಹೇಳ್ಬಹುದು. ಸೊ ನೆಕ್ಸ್ಟ್ ಅಪ್ಲಿಕೇಶನ್ಸ್ ನೋಡೋಣ. ಈ ಒಂದು ಕ್ಲಿಪ್ಪರ್ಸಿನ ಅಪ್ಲಿಕೇಶನ್ಸ್ ಏನೆಲ್ಲ ಇದಾವೆ. ಇಟ್ ಈಸ್ ಯೂಸ್ಡ್ ಫಾರ್ ರಿಮೂವಿಂಗ್ ಆರ್ ಕ್ಲಿಪ್ಪಿಂಗ್ ಅನ್ವಾಂಟೆಡ್ ಪೋರ್ಷನ್ಸ್ ಆಫ್ ದ ಇನ್ಪುಟ್ ಸಿಗ್ನಲ್ಸ್ ಇನ್ ಕ್ಲಿಪ್ಪರ್. ಏನು ಎಲ್ಲ ಆದ್ರೆ ನಮ್ಗೆ ಇನ್ಪುಟ್ ಸಿಗ್ನಲ್ ಅಲ್ಲಿ ನಮ್ಗೆ ಅನ್ವಾಂಟೆಡ್ ವೋಲ್ಟೇಜ್ ಗಳನ್ನ ರಿಮೂವ್ ಮಾಡೋದು ಅವಶ್ಯಕತೆ ಇರುತ್ತೋ ಅಂತಹ ಒಂದು ಸರ್ಕ್ಯೂಟ್ ಗಳಲ್ಲಿ ನಾವು ಈ ಒಂದು ಕ್ಲಿಪ್ಪರ್ ಸರ್ಕ್ಯೂಟ್ ಗಳನ್ನ ಬಳಕೆ ಮಾಡ್ತೀವಿ. ಕ್ಲಿಪ್ಪರ್ಸ್ ಆರ್ ಕಾಲ್ಡ್ ಆಸ್ ಲಿಮಿಟರ್ಸ್ ಆರ್ ವೋಲ್ಟೇಜ್ ಲಿಮಿಟರ್ಸ್, ಆಂಪ್ಲಿಟ್ಯೂಡ್ ಸೆಲೆಕ್ಟರ್ಸ್ ಆರ್ ಸ್ಲೈಸರ್ಸ್. ಸೊ ಏನಂತಾರೆ, ಕ್ಲಿಪ್ಪರ್ಸ್ ಅನ್ನ ಬೇರೆ ಬೇರೆ ಹೆಸರುಗಳೇನು, ಲಿಮಿಟರ್ಸ್ ಅಂತ ಕರೀತಾರೆ ಅಥವಾ ವೋಲ್ಟೇಜ್ ಲಿಮಿಟರ್ಸ್ ಅಂತ ಕರೀತವೆ. ಯಾಕೆ ಅಂತಂದ್ರೆ ಸ್ವಲ್ಪ ಅಮೌಂಟ್ ಆಫ್ ವೋಲ್ಟೇಜ್ ಇನ್ಪುಟ್ ಅಲ್ಲಿ ಕ್ಲಿಪ್ ಆಗಿದ ತಕ್ಷಣ ಏನಾಗುತ್ತೆ, ಔಟ್ಪುಟ್ ಅಲ್ಲಿ ವೋಲ್ಟೇಜ್ ಲಿಮಿಟ್ ಆಗ್ಬಿಡುತ್ತೆ. ಸೊ ಪರ್ಟಿಕ್ಯುಲರ್ ವೋಲ್ಟೇಜ್ ನಮ್ಗೆ ಔಟ್ಪುಟ್ ಆಗಿ ಬರುತ್ತೆ. ಸೊ ಅದಕ್ಕಾಗಿ ಇದನ್ನ ವೋಲ್ಟೇಜ್ ಲಿಮಿಟರ್ಸ್ ಅಂತ ಹೇಳ್ತಾರೆ ಅಥವಾ ಆಂಪ್ಲಿಟ್ಯೂಡ್ ಸೆಲೆಕ್ಟರ್ಸ್ ಅಂತ ಹೇಳ್ತಾರೆ. ನಮ್ಗೆ ಇನ್ಪುಟ್ ಅಲ್ಲಿ ಏನು ಆಂಪ್ಲಿಟ್ಯೂಡ್ ಇದೆ ಅದು ಕಂಪ್ಲೀಟ್ ಔಟ್ಪುಟ್ ಅಲ್ಲಿ ಬರಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಸೆಲೆಕ್ಟ್ ಮಾಡ್ಕೋಬಹುದು ಔಟ್ಪುಟ್ಗೆ. ಅಥವಾ ಸ್ಲೈಸರ್ಸ್ ಅಂತ ಕರೀತಾರೆ. ಸ್ಲೈಸರ್ಸ್ ಅಂದ್ರೆ ಡಿವೈಡರ್ಸ್, ಸಪರೇಟ್ ಮಾಡುವಂತಹದ್ದು. ಸೊ ಎಲ್ಲಿ ನಮ್ಗೆ ಬೇಕಾಗಿಲ್ಲ ಅದನ್ನ ತೆಗೆದ್ಬಿಟ್ಟು ಬೇಕಾಗಿರೋದನ್ನಷ್ಟೇ ಕಳಿಸುತ್ತೆ. ಸಿಗ್ನಲ್ ಅಲ್ಲಿ 2 ಪಾರ್ಟ್ಸ್ ಮಾಡಿ ವಾಂಟೆಡ್ ಅಂಡ್ ಅನ್ವಾಂಟೆಡ್ ಅನ್ನ ತೆಗೆದ್ಬಿಟ್ಟು ವಾಂಟೆಡ್ ಅನ್ನ ಇಡುವಂತದ್ದು, ಔಟ್ಪುಟ್ ಅಲ್ಲಿ ಕೊಡುವಂತಹದ್ದನ್ನ ಸ್ಲೈಸರ್ ಅಂತ ಹೇಳ್ತೀವಿ ನಾವು. ಸೊ ಇವನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ರೇಡಾರ್ಸ್ ಅಲ್ಲಿ, ಎಲ್ಲಿ ನಮ್ಗೆ ನಾಯ್ಸ್ ಸಿಗ್ನಲ್ಸ್ ಎಕ್ಸ್ಟ್ರಾ ಆಡ್ ಆಗ್ತಾ ಇರ್ತವೆ, ಆ ನಾಯ್ಸ್ ಸಿಗ್ನಲ್ಸ್ ಗಳನ್ನ ತೆಗೆದು ಹಾಕ್ಬೇಕು. ಅಂಡ್ ಮಾಡ್ಯುಲೇಷನ್ ಡಿಮಾಡ್ಯುಲೇಷನ್ಸ್ ಅಲ್ಲಿ. ಸೊ ಈ ರೀತಿ ನಮ್ಗೆ ಏನ್ ಮಾಡ್ಬೋದು, ಅದನ್ನ ರ್ಯಾಡಾರ್ಸ್ ಅಲ್ಲಿ ಬಳಕೆ ಮಾಡ್ಕೋಬಹುದು ಹಾಗೂ ಡಿಜಿಟಲ್ ಕಂಪ್ಯೂಟರ್ಸ್ ಅಲ್ಲಿ ಬಳಕೆ ಮಾಡ್ಕೋಬಹುದು, ರೇಡಿಯೋ ರಿಸೀವರ್ಸ್ ಅಲ್ಲಿ ಬಳಕೆ ಮಾಡ್ಕೋಬಹುದು. ನಾಟ್ ಓನ್ಲಿ ರೇಡಿಯೋ ರಿಸೀವರ್ಸ್, ಇನ್ನು ಬೇರೆ ಎಲ್ಲ ರಿಸೀವರ್ಸ್ ಗಳಲ್ಲಿ ನಮ್ಗೆ ಎಲ್ಲಿ ಸಿಗ್ನಲ್ ಟ್ರಾವೆಲ್ ಆಗಿ ಬರ್ಬೇಕಾದ್ರೆ ನಾಯ್ಸ್ ಆಡ್ ಆಗುತ್ತೆ ಆ ಒಂದು ಸಿಗ್ನಲ್ಗೆ, ಆ ನಾಯ್ಸ್ ಅನ್ನ ತೆಗೆದ್ಬಿಟ್ಟು ಒರಿಜಿನಲ್ ಸಿಗ್ನಲ್ ಬೇಕಾಗತ್ತೆ ನಮ್ಗೆ, ಅಂಥದ್ರಲ್ಲಿ ನಾವು ಈ ಒಂದು ಕ್ಲಿಪ್ಪರ್ ಸರ್ಕ್ಯೂಟ್ ಗಳನ್ನ ಬಳಕೆ ಮಾಡ್ಕೋಬಹುದು. ಅಂಡ್ ಅದರ್ಸ್ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್, ಬೇರೆ ತರದ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಗಳನ್ನು ನಾವು ಬಳಕೆ ಮಾಡ್ಕೋಬಹುದು. ಇಲ್ಲಿ ನಾಯ್ಸ್ ಅಂತ ನಾವು ಹೇಳಿದ್ವಿ, ಆದ್ರೆ ಎಲ್ಲ ಆದ್ರೆ ನಮ್ಗೆ ಔಟ್ಪುಟ್ ಅಲ್ಲಿ ವೋಲ್ಟೇಜ್ ಲಿಮಿಟ್ ಮಾಡಬೇಕು ಅಥವಾ ಇನ್ಪುಟ್ ಅಲ್ಲಿ ಇರುವಂತಹ ಪೀಕ್ ವೋಲ್ಟೇಜ್ ಅಥವಾ ಇನ್ ಮಿಡಲ್ ಸಮ್ ವೋಲ್ಟೇಜ್ ಬೇಕಾಗಿಲ್ಲ, ಅಂತಹ ಒಂದು ಸರ್ಕ್ಯೂಟ್ ಗಳಲ್ಲೂ ನಾವು ಈ ಒಂದು ಕ್ಲಿಪ್ಪರ್ ಸರ್ಕ್ಯೂಟ್ ಗಳನ್ನ ಬಳಕೆ ಮಾಡ್ಕೋಬಹುದು. ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂತಾ ಇದ್ದೀನಿ. ಇನ್ನೊಂದು ಟಾಪಿಕ್ ಇಂದ ನೆಕ್ಸ್ಟ್ ಕ್ಲಾಂಪರ್ಸ್ ಟಾಪಿಕ್ ಇಂದ ನಾವು ಮುಂದಿನ ವಿಡಿಯೋ ಅಲ್ಲಿ ಭೇಟಿ ಆಗೋಣ. ಅಂಡ್ until then keep watching. Thanks for watching. Please subscribe and press the bell icon for further notifications. Like and share the videos. Thank you.